ಮೊದಲನೇದು ಭಾರತ ಸರ್ಕಾರ ನಾವೇನು 5 kg ಅಕ್ಕಿ ಅಥವಾ ಕೆಲವು ಕಡೆ ಜೋಳ, ಕೆಲವು ಕಡೆ ಗೋಧಿ 1 kg 2 kg ಈ ರೀತಿ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ಯಾವುದೇ ರಾಜ್ಯ ಸರ್ಕಾರ ತಾನು ಬೇರೆ ಸ್ಕೀಮ್ ಮಾಡ್ತೀನಿ ಅಂದರೆ ಈ ಕರ್ನಾಟಕದಲ್ಲಿ 5 kg ಅವ್ರು ಕೊಡಬೇಕು. ಆ್ಯಕ್ಚುಲಿ ಅವ್ರು 10 kg ಕೊಡ್ಬೇಕು ನಮ್ದು ಬಿಟ್ಟು, ಆದರೂ ಕೂಡ ಅದನ್ನು ಕನ್ಸೆಷನ್ ಬಿಟ್ಟರು ಇನ್ನು 5 kg ಅವ್ರು ಕೊಡಬೇಕು. ಈವರೆಗೆ ಅವ್ರು ಕೊಡ್ತಾ ಇಲ್ಲ. ಇಡೀ ದೇಶಾದ್ಯಂತ ಪರಿಸ್ಥಿತಿಯನ್ನು ಗಮನಿಸಿ ಭಾರತ ಸರ್ಕಾರ ಮಾನ್ಯ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ನಾವು ಮೊದಲು 32 ರೂಪಾಯಿ ಇದ್ದಿದ್ದನ್ನು 28 ರೂಪಾಯಿ ಮಾಡಿದ್ವಿ ಅಕ್ಕಿ ದರವನ್ನು. ಈಗ ಈ ದರವನ್ನು ನಾವು ಪ್ರತಿ ಕೆ ಜಿಗೆ 22 ರೂಪಾಯಿ 50 ಪೈಸೆ ಮಾಡಿದ್ದೀವಿ. 22 ರೂಪಾಯಿ 50 ಪೈಸೆ ಅಂತಂದ್ರೆ ಕರ್ನಾಟಕ ಸರ್ಕಾರ ದುಡ್ಡು ಕೊಡ್ತೀವಿ ಅಂತೇನು ಹೇಳ್ತಾ ಇದ್ದಾರೆ, ಅದು ಯಾವಾಗೋ ಕೊಡ್ತಾರ ಯಾವಾಗ ಇಲ್ಲ, ಅದು ಬೇರೆ ವಿಷಯ. ನನಗೆ ನಾನು ಈ ಮಂತ್ರಾಲಯದ ಜವಾಬ್ದಾರಿ ತೊಗೊಂಡ ನಂತರ 1-2 ತಿಂಗಳ ನಂತರ ಸನ್ಮಾನ್ಯ ಮುನಿಯಪ್ಪನವರು, ಅವ್ರ ಬಗ್ಗೆ ನನಗೆ ನಿಜಕ್ಕೂ ವೈಯಕ್ತಿಕವಾಗಿ ಗೌರವದ. ನಾನು ಅವ್ರು ಕೂಡಿ ಭಾಳ ವರ್ಷಗಳ ಕಾಲ MP ಇದ್ವಿ, ಅವರು ಮಂತ್ರಿನೂ ಇದ್ದರು. ಅವಾಗ ಅವರು ನನ್ನನ್ನು ಭೇಟಿ ಮಾಡಿ ನಮಗೆ ಅಕ್ಕಿ ಕೊಡ್ರಿ, ನಾವು ಅನ್ನ ಭಾಗ್ಯದಲ್ಲಿ ಹಂಚ್ತೀವಿ ಅಂತ ಹೇಳಿದರು. 10 kg ಅಕ್ಕಿ ಬೇಕಾ ಬೇಡವಾ ಅಂತ ಕೇಳಿದ್ರೆ ಅದನ್ನು ಪೂರ ಮಾಡ್ತೀವಿ ಅಂತ ಹೇಳಿದರು. ಅವತ್ತು ನಾವು ಹೇಳಿದ್ವಿ, ಈಗ ನಮ್ಮ ಕಡೆ ಅಕ್ಕಿ ಅವೈಲೇಬಲ್ ಇದೆ, ನಿಮಗೆ ದರವನ್ನು ಕಮ್ಮಿ ಮಾಡಿಕೊಡ್ತೀವಿ ಅಂತ ಹೇಳಿ. ನಮಗೆ ಯಾವುದೂ ಆರ್ಡರ್ ಬಂದಿಲ್ಲ. ಈಗ ನಾವು 2250 ರೂಪಾಯಿ ಪರ್ ಕ್ವಿಂಟಲ್ ಮಾಡಿದ್ದೀವಿ, ಅಂದರೆ 22 ರೂಪಾಯಿ 50 ಪೈಸೆ ಇನ್ಕ್ಲೂಡಿಂಗ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿ ಕೊಡ್ತೀವಿ. ನಾನು ಉಳಿದಿದ್ದು ಹೆಚ್ಚು ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ನಾವು ಬಯಸುವುದಿಲ್ಲ. ಅವರು ಇಚ್ಛೆ ಇದ್ದರೆ, ನಿಜಕ್ಕೂ ಜನಕ್ಕೆ 10 kg ಕೊಡುವ ಮನಸ್ಸಿದ್ರೆ FCIದಲ್ಲಿ ಸ್ಟಾಕ್ ಅವೈಲೇಬಲ್ ಅದ ಕರ್ನಾಟಕದಲ್ಲಿ, ಅವರು ಪರ್ಚೇಸ್ ಮಾಡ್ಬೋದು. ಅದರಿಂದ ಕರ್ನಾಟಕಕ್ಕೆ ಪ್ರತಿ ತಿಂಗಳ 190 ಕೋಟಿ ರೂಪಾಯಿ, ಯಾಕಂದರೆ ಈಗ ಅವರು 32-34 ರೂಪಾಯಿದಂತೆ ಹಂಚ್ತಾ ಇದ್ದಾರೆ. ಆನಂತರ ಪ್ರತಿ ವರ್ಷ 2280 ಕೋಟಿ ರೂಪಾಯಿ ಸೇವಿಂಗ್ಸ್ ಆಗ್ತದೆ. ಈ ಒಂದು ಐತಿಹಾಸಿಕ ನಿರ್ಣಯವನ್ನು ತೆಗೆದುಕೊಂಡದ್ದಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ, ಅಂದರೆ ನಮಗೆ ತಗೊಳ್ಳಿಕ್ಕೆ ಅನುಮತಿ ಕೊಟ್ಟಿದ್ದಕ್ಕೆ, ನಿರ್ಣಯ ನಾವು ತೆಗೆದುಕೊಂಡ್ರೂ ಪ್ರಧಾನಮಂತ್ರಿಗಳ ಅನುಮತಿ ಬೇಕಾಗ್ತದೆ. ಪ್ರಧಾನಮಂತ್ರಿಗಳ ಅನುಮತಿ ಕೊಟ್ಟಿದ್ದಕ್ಕೆ, ವಿಶೇಷವಾಗಿ ಬಡವರ ಮೇಲೆ ಕಾಳಜಿ ಇಟ್ಟು ಕೊಟ್ಟಿದ್ದಕ್ಕೆ ನಾನು ಪ್ರಧಾನಮಂತ್ರಿಗಳಿಗೆ ನಮ್ಮ ವಿಭಾಗದ ಪರವಾಗಿಯೂ ನಮ್ಮ ಜನತೆಯ ಪರವಾಗಿಯೂ ನಾನು ಧನ್ಯವಾದವನ್ನು ಹೇಳ್ತೇನೆ. ಯಾಟ್ ಬೇಕಾದಷ್ಟು ಕೊಡ್ತಾರೆ. ಅವ್ರ ಅಕ್ಕಿ ಎಷ್ಟು ಆರ್ಡರ್ ಹಾಕ್ತಾರೆ ಅಷ್ಟು ಇಮಿಡಿಯೇಟ್ ಕೊಡ್ತಾರೆ. ಯಾಕೆ ನಾನು ಈ ಮಾತು ಹೇಳಿದೆ ಅಂತಂದ್ರೆ, ಇದನ್ನು ನಾನು ಕರ್ನಾಟಕದಲ್ಲಿ ಏನು ನಾವು ಟ್ವೀಟ್ ಮೂಲಕ ಈಗಾಗಲೇ ಅನೌನ್ಸ್ಮೆಂಟ್ ಮಾಡಿದ್ದೀನಿ. ಕರ್ನಾಟಕದಲ್ಲಿ ಯಾಕೆ ಮಾತಾಡ್ತಿದ್ದೆ ಅಂದರೆ, ಭಯಂಕರ ಮಾತಾಡಿದೆ ಸಿದ್ದರಾಮಯ್ಯನವರು. ಆವಾಗ ನಮ್ಮ ಕಡೆ ಎಲ್ಲಿನೋ ಕಾರಣದಿಂದ ಬರಗಾಲ ಉಂಟಾಗಿತ್ತು. ಇಡೀ ಜಗತ್ತಿನಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ಕುಂಠಿತಗೊಂಡಿತ್ತು. ಆದ್ದರಿಂದ ನಾವು ಈ ಕನಿಷ್ಠ 6 ತಿಂಗಳಿಂದ, ಈಗೇನು 6 ತಿಂಗಳು ನಮ್ಮದು ಮುಗಿದು 7ನೇ ತಿಂಗಳು ನಡೆದದ, ನಾವು ಸತತವಾಗಿ ಹೇಳಿದ್ದೇವೆ, ನಾವು ನಿಮಗೆ ಅಕ್ಕಿ ಕೊಡ್ತೀವಿ ತೊಗೊಂಡ್ರಿ ಅಂತ. ರೇಟ್ ಆವಾಗೂ ಕಮ್ಮಿ ಮಾಡಿದ್ವಿ, ಈಗ ಮತ್ತೆ ಕಮ್ಮಿ ಮಾಡಿದ್ವಿ. ಹಾಗಾಗಿ ಮುಖ್ಯಮಂತ್ರಿಗಳಿಗೆ ನಿಜಕ್ಕೂ ಆಸಕ್ತಿ ಇದ್ದರೆ ಬಡವರಿಗೆ ಅಕ್ಕಿ ಕೊಡ್ಬೇಕಂತ ಅವರು ಅಕ್ಕಿಯನ್ನು ಪ್ಲೇಸ್ ಮಾಡಿದರೆ ನಾವು ದುಡ್ಡು ಕೊಡ್ತೀವಿ. ಎರಡು ಸರ್ತಿ ಮುನಿಯಪ್ಪನವ್ರು ಬಂದಿದ್ದರು, 2 ಸರ್ತಿ ಒಂದಿಷ್ಟು ಕ್ಲಾರಿಫಿಕೇಷನ್ ಕೇಳಿದರು. ನಾನು ಅಧಿಕಾರಿಗಳ ಜೊತೆ ಕೂತು ಅವ್ರೇನು ಸಿನ್ಸಿಯರೇ ಕ್ಲಾರಿಫಿಕೇಷನ್ ಕೇಳಿದರು. ನಾನು ಅವ್ರದ್ದು ವಿಷಯದ ಬಗ್ಗೆ ಆಗಲಿ ಅವರ ರಿಕ್ವೆಸ್ಟ್ ಬಗ್ಗೆ ಆಗಲಿ, ನಾನು ಐ ಆಮ್ ನಾಟ್ ಮೇಕಿಂಗ್ ಎನಿ ಪೊಲಿಟಿಕಲ್ ಸ್ಟೇಟ್ಮೆಂಟ್.
ಹಿ ಹ್ಯಾಡ್ ಆನೆಸ್ಟ್ಲಿ ಕಮ್ ಟು ಮೀ. ಒಂದು ಸರ್ತೆ ದಿಲ್ಲಿಯಲ್ಲಿ ನಮ್ಮ ಮನೆಗೆ, ಒಂದು ಸರ್ತೆ ದಿಲ್ಲಿಯಲ್ಲಿ ನಮ್ಮ ಆಫೀಸಿಗೆ ಬಂದಿದ್ದರು. ಎರಡೂ ಸರ್ತೆ ಅಧಿಕಾರಿಗಳನ್ನು ಕೂಡಿಸಿ ನಾವು ಮೀಟಿಂಗ್ ಮಾಡಿಸಿ ಅವರಿಗೆ ಅಕ್ಕಿಯನ್ನು ಕೊಡಲಿಕ್ಕೆ ವಾಗ್ದಾನವನ್ನು ಮಾಡಿದ್ವಿ. ಅವರು ಧನ್ಯವಾದವನ್ನು ಅರ್ಪಿಸಿದ್ರು. ಹೊರಗೆ ಅಲ್ಲೇ ಮೀಡಿಯಾದ ಮುಂದೆ ನಿಮ್ಮ ಅಲ್ಲಿನ ಸ್ನೇಹಿತರ ಮುಂದೆ ಧನ್ಯವಾದ ಅರ್ಪಿಸಿದ್ರು. ಆದರೆ ಮುಂದೆ ಆರ್ಡರ್ ಕೊಟ್ಟಿಲ್ಲ. ಈಗ ನಾವು ಮತ್ತೆ ಕಮ್ಮಿ ಮಾಡಿದ್ದೇವೆ. ಇಷ್ಟನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ರಾಜ್ಯ ಸರ್ಕಾರ ಆಯಿತು ಅಥವಾ ಇಲ್ಲಿನ ಜಿಲ್ಲಾ ಮಂತ್ರಿಗಳಾಯಿತು, ನಿನ್ನೆ ಸ್ವಾಮಿತ್ವ ಯೋಜನೆಯನ್ನು ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅದರಲ್ಲಿ ಸ್ವಾಮಿತ್ವ 100% ಭಾರತ ಸರ್ಕಾರ ಸ್ಕೀಮ್, 100%. 60 ವರ್ಷ 58 ವರ್ಷ ಯಾರು ಆಡಳಿತ ಮಾಡಿದರು ಅವರು ಇದು ಯಾವುದು ವಿಚಾರ ಮಾಡಿದ್ದಿಲ್ಲ, ಏನೂ ವಿಚಾರ ಮಾಡಿದ್ದಿಲ್ಲ ಅವರು. ಅಂದ್ರೆ ಹಳ್ಳಿಯೊಳಗಿರುವಂಥ ಜನರ ಅದರ್ ದ್ಯಾನ್ ಅವರ ಕೃಷಿ ಭೂಮಿಯ ಹೊರತುಪಡಿಸಾಗಿ ಅದಕ್ಕೊಂದು ವ್ಯಾಲ್ಯೂ ಇರ್ತದೆ, ಅದಕ್ಕೊಂದು ಅವರಿಗೆ ನಾವು ಡಿಜಿಟೈಸ್ ಮಾಡಿ ಅವರಿಗೆ ಲ್ಯಾಂಡ್ ರೆಕಾರ್ಡ್ಸ್ ಕೊಟ್ಟರೆ ಅದ್ರ ಮೇಲೆ ಲೋನ್ ಸಿಗ್ಬೋದು, ಟ್ರಾನ್ಸಾಕ್ಷನ್ಗೆ ಅನುಕೂಲ ಆಗ್ಬೋದು. ಇದು ಯಾವುದೂ ವಿಚಾರ ಮಾಡಲಿಲ್ಲ. ಆದರೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಇದನ್ನು ಶುರು ಮಾಡಿದರು. 2020 ಏಪ್ರಿಲ್ 24ರಂದು ಇದು ಪ್ರಾರಂಭಗೊಂಡಿದೆ. ಇದು ಪ್ರಧಾನಮಂತ್ರಿಗಳದೇ ಮಾತಿನಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋದು ಹೇಳೋದಾದರೆ, ಸ್ವಾಮಿತ್ವ ಕೇವಲ ಆಸ್ತಿಗಳ ಹಕ್ಕು ಬಗ್ಗೆ ಮಾತ್ರವಲ್ಲ, ಇದು ಗ್ರಾಮ ಸ್ವರಾಜ್ ಸಾಧನೆ, ಗ್ರಾಮೀಣ ಪ್ರದೇಶಗಳನ್ನು ಸ್ವಾವಲಂಬಿಯಾಗಿ ಮಾಡಲಿಕ್ಕೆ ಮತ್ತು ಗ್ರಾಮೀಣ ನಾಗರಿಕರನ್ನು ಆತ್ಮನಿರ್ಭರ ಮಾಡಲಿಕ್ಕೆ ಯೋಜನೆ ಆಗಿದೆ. ಸರ್ವೆಗಾಗಿ 30,715 ಹಳ್ಳಿಗಳನ್ನು ಆರಂಭಿಕದಲ್ಲಿ ಆಯ್ಕೆ ಮಾಡಲಾಗಿತ್ತು. ಸುಮಾರು 16,339 ಹಳ್ಳಿಗಳಲ್ಲಿ ಪ್ರತಿಶತ ಮುಗಿದಿದೆ. 3,626 ಹಳ್ಳಿಗಳಲ್ಲಿ 9,88,648 ಆಸ್ತಿ ಮಾಲೀಕರಿಗೆ ಪ್ರಾಪರ್ಟಿ ಕಾರ್ಡ್ಗಳನ್ನು ನಾವು ಹಂಚಿದ್ದೇವೆ. ಒಟ್ಟು ಇದಕ್ಕೆ ನಾವು 566 ಕೋಟಿ ಕೊಟ್ಟಿದ್ದೇವೆ, ಹಣವನ್ನು ಸ್ಯಾಂಕ್ಷನ್ ಮಾಡಿದ್ದೇವೆ. ಒಟ್ಟು 50,000 ಹಳ್ಳಿಗಳನ್ನು ಈಗ ಇಮಿಡಿಯೇಟ್ ಮಾಡೋ ಗುರಿ ಇಟ್ಕೊಂಡಿದ್ದೇವೆ. ಅಖಿಲ ಭಾರತ ಮಟ್ಟದಲ್ಲಿ 3,17,715 ಹಳ್ಳಿಗಳನ್ನು ನಾವು ಮುಗಿಸಿದ್ದೇವೆ. ಸರ್ವೆ ಮಾಡಲಾರದ 67,000 ಚದರ ಕಿಲೋಮೀಟರ್ ಗ್ರಾಮೀಣ ಜನತೆ ವಸತಿ ಪ್ರದೇಶ 132 ಲಕ್ಷಗಳ ಕೋಟಿ ಮೌಲ್ಯವನ್ನು ಹೊಂದಿದೆ. 132 lakh crores. 2.5 ಕೋಟಿ ಜನರಿಗೆ ಸ್ವಾಮಿತ್ವದ ಕಾರ್ಡ್ಗಳು ವಿತರಿಸಿದ್ದೇವೆ. 2 ಕೋಟಿ 25 ಲಕ್ಷ ಕೋಟಿ ಜನರಿಗೆ ಸ್ವಾಮಿತ್ವದ ಕಾರ್ಡ್ಗಳನ್ನು ಗುರುತಿಸಿದ್ದೀವಿ. ಇದು ಜಗತ್ತಿನಲ್ಲಿಯೇ ಈ ರೀತಿಯಾದಂಥ ಇನಿಷಿಯೇಷನ್ ಆಗಿದ್ದು ಭಾರತದಲ್ಲಿ ಅನೇಕ ವೆಸ್ಟರ್ನ್ ಕಂಟ್ರಿಗಳಲ್ಲಿ, ಮುಂದುವರೆದಂಥ ರಾಜ್ಯಗಳಲ್ಲಿ ಸಹಿತ, ಮುಂದುವರೆದಂಥ ದೇಶಗಳಲ್ಲಿ ಸಹಿತ ಹಳ್ಳಿಗಳಲ್ಲಿ ವಾಸ ಮಾಡುವಂಥ ಫಾರ್ಮ್ ಲ್ಯಾಂಡನ್ನು ಬಿಟ್ಟು ಉಳಿದ ಲ್ಯಾಂಡ್ಗಳ ರೆಕಾರ್ಡುಗಳು ಇವತ್ತಿಗೂ ಇಲ್ಲ. ಆದರೆ ಭಾರತದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಾರಣದಿಂದಾಗಿ ಇದು ಶುರುವಾಗಿದೆ. ಇದರಿಂದ ವಿವಾದಗಳು ಕಮ್ಮಿ ಆಗ್ತಾ ಇದ್ದಾವೆ, ಮಾಲೀಕತ್ವದ ಹಕ್ಕು ಸಿಗ್ತಾ ಇದೆ, ಸಾಲ ಪಡೀಲಿಕ್ಕೆ ಅವಕಾಶ ಆಗ್ತಿದೆ, ಅಕಸ್ಮಾತ್ ಮಾರಬೇಕಂದ್ರೂ ಅವಕಾಶ ಆಗ್ತಾಯಿದೆ. ಇವುಗಳನ್ನೆಲ್ಲವೂ ಡಿಜಿಟೈಸ್ ಮಾಡ್ತಾ ಇದ್ದೀವಿ. ಆಸ್ತಿಯಲ್ಲಿನ ಗಡಿ ವಿವಾದ ಕಮ್ಮಿ ಆಗ್ತಾ ಇದ್ದಾವೆ. ಆನಂತರ ಯಾರಿಗೂ ಸಹಿತ ಆಸ್ತಿ ಆ ಕಡೆ ಈ ಕಡೆ ಮಾಡಲಿಕ್ಕೆ ಆಗೋದಿಲ್ಲ. ಆಸ್ತಿ ಹಸ್ತಾಂತರ, ಕೇಂದ್ರೀಕೃತ ಭೂ ದಾಖಲೆಗಳು, ಇದರಿಂದ ವಂಚನೆ ಕಮ್ಮಿ ಆಗ್ತಾ ಇದೆ. ಹೀಗೆ ಇದು ಒಂದು ಅದ್ಭುತವಾದಂಥ ಯೋಜನೆ. ಆದರೆ
ಇನ್ನು ಏನು ಮಾಡಿದ್ದಾರೆ ಪತ್ರಿಕೆಯಲ್ಲಿ ಬಂದ ಆಧಾರದ ಮೇಲೆ ಹೇಳೋದಾದರೆ ಒಂದು ಪ್ರಧಾನಮಂತ್ರಿಗಳ ಉಲ್ಲೇಖವೂ ಇಲ್ಲ, ಭಾರತ ಸರ್ಕಾರದ ಉಲ್ಲೇಖನೂ ಇಲ್ಲ. ಅಂದರೆ ಎಷ್ಟೊಂದು ಚಿಲ್ಲರ ವಿಚಾರದ ಅಂತ ಅನ್ನೋದು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ ಅಷ್ಟೇ. ನಾವೇನಿದ್ರಾಗ ಭಾಳ ಇದನ್ನು ಎಜಿಟೇಷನ್ ಅಂತ ನಾ ಹೇಳ್ತಾ ಇಲ್ಲ, ವಿ ಆರ್ ಎಜಿಟೇಟೆಡ್ ಅಂತ ಹೇಳ್ತಾ ಇಲ್ಲ. ಒಂದು ಚಿಲ್ಲರತನಕ್ಕೆ ಒಂದು ಮಿತಿ ಇರಬೇಕು. ಹಿಂದನೂ ಒಂದು ಯೋಜನೆಗೆ ಪ್ರಧಾನಮಂತ್ರಿ ಸೂರ್ಯಗರ ಯೋಜನೆ ಕೆಲವು ಕಡೆ ಇದನ್ನು ಕರ್ನಾಟಕ ಸರ್ಕಾರವು ಪುಷ್ ಮಾಡ್ತಾ ಇದೆ, ಆದರೆ ಅದರಲ್ಲಿ ಪ್ರಧಾನಮಂತ್ರಿ ಫೋಟೋ ಇಲ್ಲ. ಆನಂತರ ಇವತ್ತು ಇದನ್ನು ಮಾಡಿದ್ದಾರೆ, ಇದರಲ್ಲಿ ಪ್ರಧಾನಮಂತ್ರಿ ಫೋಟೋ ಇಲ್ಲ. 100% ದುಡ್ಡು ಕೊಡೋರು ನಾವು, ಡ್ರೋನ್ ಸರ್ವೆ ಮಾಡಿಸೋರು ನಾವು. GIS ಮೂಲ ಇದು ನಮ್ಮ GIS ಮೂಲಕ ನಾವು ಇದನ್ನು ಮಾಡಿಸ್ತಾ ಇದ್ದೀವಿ. ಹಾಗಾಗಿ ಕರ್ನಾಟಕ ಸರ್ಕಾರ ಈ ರೀತಿ ಎಲ್ಲದರಲ್ಲೂ ಚಿಲ್ಲರೆ ರಾಜಕಾರಣ ಮಾಡೋದು ಬಂದ್ ಮಾಡಬೇಕು. ಕರ್ನಾಟಕದಲ್ಲಿ ಕೂಡ ಇದನ್ನು ಮಾಡಲಿಕ್ಕೆ ನಾವು ದುಡ್ಡು ಕೊಟ್ಟಿದ್ದೇವೆ, ಲಾರ್ಜ್ ಸ್ಕೇಲ್ ಮ್ಯಾಪಿಂಗ್ ಮಾಡಲಿಕ್ಕೆ. ಸರ್ವೆ ಆಫ್ ಇಂಡಿಯಾದ ಮೂಲಕ ಇದನ್ನು ಸಹಿ ಮಾಡಿಕೊಂಡಿದ್ರು, ಆದರೆ ಇದನ್ನು ಪೂರ್ತಿ ಪ್ರಮಾಣದಲ್ಲಿ ಕರ್ನಾಟಕ ಸರ್ಕಾರ ಆಸಕ್ತಿಯಿಂದ ಅನುಷ್ಠಾನ ಮಾಡಿಲ್ಲ. ನಾನು ಅವರಿಗೆ ಸಲಹೆ ಕೊಡಲಿಕ್ಕೆ ಬಯಸ್ತೀನಿ, ಇದು ಜನರ ಹಿತದೃಷ್ಟಿಯಿಂದ ಸೀರಿಯಸ್ ಆಗಿ ತೊಗೊಂಡು ಇದನ್ನು ಮಾಡಿರಿ ಅನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತು ಕರ್ನಾಟಕದಲ್ಲಿ 31 ಜಿಲ್ಲೆಗಳ 30,715 ಗ್ರಾಮಗಳನ್ನು ಡ್ರೋನ್ ಸರ್ವೆಗಾಗಿ ಅಧಿಸೂಚನೆ ನಾವು ಮಾಡಿದ್ದೀವಿ ಈಗಾಗಲೇ. ಅಂದರೆ ಕರ್ನಾಟಕ ಸರ್ಕಾರಕ್ಕೆ ನಾವು ಹೇಳಿದ್ದು ಮಾಡಲಿಕ್ಕೆ ಅವ್ರು ಮಾಡ್ಯಾರ, ದುಡ್ಡು ನಾವು ಕೊಟ್ಟಿವಿ. ಈ ರೀತಿ 16 ಜಿಲ್ಲೆಗಳಲ್ಲಿ ರಾಜ್ಯವೇ ಕಾರ್ಪೆಟ್ ಫ್ಲೈಯಿಂಗ್ ಮಾಡುತ್ತಿದೆ. ಹೀಗಾಗಿ ಅದು ಬೇರೆ ಯೋಜನೆ ಇದು. ಹೀಗಾಗಿ ಓವರಾಲ್ ಇದೊಂದು ಅತ್ಯುತ್ತಮ ಯೋಜನೆಯನ್ನು ನಾವು ಜಾರಿಗೆ ತಂದಿದ್ದೇವೆ. ಭಾಳಷ್ಟು ಕಾಂಗ್ರೆಸ್ ಪಾರ್ಟಿಯಲ್ಲಿ ತಮ್ಮ ಜಗಳ ನಮ್ಮ ಮೇಲೆ ಹಾಕ್ತಾ ಇದ್ದಾರೆ. ಅವ್ರಿಗೆ ನೋಟಿಸ್ ಕೊಟ್ಟಿರು ಅಂದ್ರೆ ಅದನ್ನು BJP ಅಲ್ಲೇ ನೀವು ಮುಖ್ಯಮಂತ್ರಿ ಯಾರಾಗಬೇಕು, ಇಳಿಬೇಕು, ಏರಬೇಕು ಅಂತ ನೀವು ಬಡದಾಡ್ತಾ ಇದ್ದೀರಿ. ಅದ್ರಾಗ BJP ಆಗ್ತಿರ್ತೀರಿ ಅಂತ ನಾ ಕೇಳೋದು. ನಾವೇನು ಉಸಾಬರಿ ಮಾಡಿಲ್ಲ ನಿಮ್ದು. ಅವ್ರಿಗೆ ನೋಟಿಸ್ ಕೊಟ್ಟಾರ ಅಂತ ಕೇಳ್ಯಾರ, ಅಲ್ಲೇ ಸಭೆ ಕರೆದವರು ಅವರ ಆಲ್ ಇಂಡಿಯಾ ಜನರಲ್ ಸೆಕ್ರೆಟ್ರಿ. ಬೆಳಗಾವಿದಾಗ ಸಭೆ ಆದರೆ ಅವರು ಹೊರಗೆ ಇಲ್ಲಿ ಹುಬ್ಬಳ್ಳಿಯಾಗ ಬಂದು ಹೇಳ್ತಾರೆ ಇದು BJP ಕೈವಾಡ ಅಂಥೇಳಿ. ಅದಕ್ಕೆ ಇವೆಲ್ಲ ಒಂದು ಕಾಂಗ್ರೆಸ್ ಪಾರ್ಟಿಯ ನಿರಾಶೆಯ ಹತಾಶಯದಲ್ಲಿ ಎಲ್ಲದಕ್ಕೂ ಅವರು BJP ಅಂತ ಮಾತಾಡ್ತಾರೆ. ಮತ್ತು ಇನ್ನೊಂದು ನಾ ಕೇಳೋದು, ಅಲ್ಲಿ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಹೆಸರನ್ನು ತೆಗೆದುಕೊಂಡಿದ್ದಾರೆ ಈ ಸಮಾವೇಶಕ್ಕೆ. ಕಾಂಗ್ರೆಸ್ ಪಾರ್ಟಿ, ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ. ಆಯ್ತು, ನೀವು ಪ್ಲೆನರಿ ಸೆಷನ್ನು ಮಹಾತ್ಮ ಗಾಂಧಿಯವರು ಬಂದು ಹೋದನ್ನೆಲ್ಲ ಮಾಡ್ತಾಯಿದ್ರು, ಓಕೆ. ನಾನು ಹಿಂದನೂ ಹೇಳಿದ್ದೀನಿ ಇದನ್ನು, ನಿಮ್ಮ ಕಾಂಗ್ರೆಸ್ಸು ಇದು ಒರಿಜಿನಲ್ ಕಾಂಗ್ರೆಸ್ ಅಲ್ಲಿದೆ. ಇದು ನಕಲಿ ಗಾಂಧಿಗಳ ನೇತೃತ್ವದ ನಕಲಿ ಕಾಂಗ್ರೆಸ್ ಇದು. ಆದರೂ ನೀವು ಸರ್ಕಾರಿ ದುಡ್ಡಿನಾಗ ನಿಮ್ಮದು ಪಾರ್ಟಿ ಜಾತ್ರೆ ಮಾಡ್ತಾಯಿದ್ದೀರಿ, ಓಕೆ. ಆದರೆ ನಾನು ಒಂದು ಪ್ರಶ್ನೆ ಇವತ್ತು ಸರ್ಕಾರದ ಮುಂದೆ ಇಡಲಿಕ್ಕೆ, ಕಾಂಗ್ರೆಸ್ ಪಾರ್ಟಿ ಮುಂದೆ, ಮಿಸ್ಟರ್ ರಾಹುಲ್ ಗಾಂಧಿ ಮುಂದೆ ನಾನು ಇಡಲಿಕ್ಕೆ ಬಯಸ್ತೀನಿ. ಶ್ರೀಮತಿ ಸೋನಿಯಾ ಗಾಂಧಿಯವ್ರ ಮುಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಘನಘೋರವಾದಂಥ ಅಪಮಾನವನ್ನು ಮಾಡಿ, ಅವರು ನಮ್ಮ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಬರಲಾರ್ದಂತೆ ವ್ಯವಸ್ಥೆ ಮಾಡಿದ್ರಿ. ಅವರಿಗೆ ಲೋಕಸಭೆಯಲ್ಲಿ 2 ಸರ್ತೆ ಅವರು ಚುನಾವಣೆಗೆ ನಿಂತಾಗ ಸೋಲಿಸಿದ್ರಿ. ಅವರು ದಿಲ್ಲಿಯಲ್ಲಿ ವಾಸ ಮಾಡಿದಂಥ ಮನೆ, ಆ ಮನೆ ಅಲಿಪುರ್ ರೋಡ್ನಲ್ಲಿ ವಾಸ ಮಾಡಿದಂಥ ಆ ಮನೆ ಸ್ಮಾರಕ ಮಾಡಲಿಲ್ಲ. ಮುಂಬೈ ಆನಂತರ ಅವರ ದೇಹಾಂತವಾದಾಗ ಅವರಿಗೆ ದಿಲ್ಲಿಯಲ್ಲಿ ಅಂತ್ಯಕ್ರಿಯೆ ಮಾಡಲಿಕ್ಕೆ ಕೊಡಲಿಲ್ಲ. ಅದರ ಜೊತೆಗೆ ಮುಂಬೈನಲ್ಲಿ ಅವರ ಸ್ಮಾರಕವನ್ನು ಮಾಡಬೇಕು ಅಂದಾಗ ಪಂಡಿತ್ ನೆಹರು ಪರ್ಮಿಷನ್ ಕೊಡಲಿಲ್ಲ. ಅವರನ್ನು ಸೋಲಿಸಬೇಕು ಅನ್ನುವ ಏಕೈಕ ಉದ್ದೇಶದಿಂದ ಅಂಬೇಡ್ಕರ್ ನಿಂತಹ ಒಂದೇ ಕ್ಷೇತ್ರಕ್ಕೆ
ಸನ್ಮಾನ್ಯ ಅವತ್ತಿನ ಪ್ರಧಾನಮಂತ್ರಿಗಳಾದಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಕಾಂಗ್ರೆಸ್ಸಿನ ನಾಯಕರು ಯಾವುದು ಕಾಂಗ್ರೆಸ್ಸನ್ನು ಮಹಾತ್ಮ ಗಾಂಧಿಯವರು ವಿಸರ್ಜನೆ ಮಾಡಿ ಅಂತ ಹೇಳಿದರು, ಆ ಕಾಂಗ್ರೆಸ್ಸಿನ ನಾಯಕ 2 ಬಾರಿ ಹೋಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಿ ಅಪಮಾನಿಸಿದರು. ಒಬ್ಬ ಸಂವಿಧಾನದ ರಚನೆಯನ್ನು ಮಾಡಿದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ VP ಸಿಂಗ್ ಬಂದು ಅವ್ರ ಸರ್ಕಾರ ಬಂದು ಅದಕ್ಕೆ BJP ಬೆಂಬಲ ಇದ್ದು ಅದಕ್ಕೆ ವಾಜಪೇಯಿ ಅದ್ವಾನಿಯವರು ಒತ್ತಾಸೆಯನ್ನು ಕೊಡುವ ತನಕ ಅವರಿಗೆ ಭಾರತ ರತ್ನ ಕೊಟ್ಟಿರಲಿಲ್ಲ. ಆ ನಂತರ ಸಂವಿಧಾನವನ್ನು ಮನಬಂದಂತೆ ಇಂದಿರಾ ಗಾಂಧಿಯವರು, ನೆಹರು ಅವರು, ರಾಜೀವ್ ಗಾಂಧಿಯವರು ಮನಬಂದಂತೆ ತಿರುಚಿದರು. ಇದು ಎಲ್ಲದಕ್ಕೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ಷಮೆಯನ್ನು ಕೇಳ್ತೀರಾ? ನೀವು ಈ ದೇಶಕ್ಕೆ ಕ್ಷಮೆಯನ್ನು ಕೇಳ್ತೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ? ಈ ಸವಾಲನ್ನು ನಾನು ಇಡ್ತಾ ಇದ್ದೆ. ನಮ್ಮ ಪೂರ್ವಜರು ನಾವು ತಪ್ಪನ್ನು ಮಾಡಿದ್ದೇವೆ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಾವು ಅಪಮಾನ ಮಾಡಿದ್ದೇವೆ. ವಿ ಹ್ಯಾವ್ ಇನ್ಸಲ್ಟೆಡ್ ಬಾಬಾ ಸಾಹೇಬ್, ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್, who is the one of the greatest constitutional maker of the then time. ಮತ್ತು ಇವತ್ತಿಗೂ ಕೂಡ, ಅವತ್ತು ಮತ್ತು ಇವತ್ತಿಗೂ ಕೂಡ ಒಬ್ಬ ಅತ್ಯಂತ ಮೇಧಾವಿ, ದೇಶಭಕ್ತ, ಸಮಾಜ ಸುಧಾರಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅಪಮಾನ ಮಾಡಿದ್ದಕ್ಕೆ ಈ ಸೆಷನ್ದಲ್ಲಿ ನೀವು ಕ್ಷಮೆ ಕೇಳ್ತೀರಾ? ಇದನ್ನು ನೀವು ಸ್ಪಷ್ಟಪಡಿಸ್ಬೋದು. ಥ್ಯಾಂಕ್ ಯು. ನಿನ್ನೆ ಸುರ್ಜೇವಾಲ ಅವರು ಹೇಳ್ತಾ ಇದ್ರು, ನಾವು ಅಸಲಿ ಗಾಂಧಿಗಳಿದ್ದೀವಿ, ಅವರು ಗೋಡ್ಸೆ ಹೋಗಿಸ್ತವರು ಇದ್ದಾರೆ, DKದಿಂದ ಹಿಡಿದು ರಾಹುಲ್ ಮಾಡ್ತಾ ಇದ್ದಾರೆ, ಸ್ಟೇಟ್ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಅವ್ರಿಗೆ ಟಾರ್ಗೆಟ್ ಮಾಡ್ತಾರೆ. ಯಾರನ್ನೂ ಟಾರ್ಗೆಟ್ ಮಾಡ್ತಾ ಇಲ್ಲ. ಯಾರು ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡಾರ ಅವರು ಹೆದರ್ತಾರೆ ಅಷ್ಟೇ. ಬೇರೆ ಕಡೆ ಎಲ್ಲ ಕಡೆ ಸರ್ಕಾರಗಳ ನಡೆದ ಕಾಂಗ್ರೆಸ್. ಹಂಗೆ ನಾವು ಟಾರ್ಗೆಟ್ ಮಾಡಿದ್ರೆ ತೆಲಂಗಾಣದಲ್ಲಿ ಅವ್ರು ಆರಿಸಿ ಬರ್ತಿದ್ರೆ? ಟಾರ್ಗೆಟ್ ಯಾರನ್ನೂ ಮಾಡಿಲ್ಲ. ಮತ್ತು ಆ ಟಾರ್ಗೆಟ್ ಭಾರತದ ವ್ಯವಸ್ಥೆಯಲ್ಲಿ ಯಾರನ್ನೂ ಟಾರ್ಗೆಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ನೀವು ನಿಜವಾದ ಕಾಂಗ್ರೆಸ್ ಅಲ್ಲ ಅನ್ನಲಿಕ್ಕೆ ನೀವು ಎಮರ್ಜೆನ್ಸಿ ತಂದದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ದು, ಮಹಾತ್ಮ ಗಾಂಧಿಯವರು ವಿಸರ್ಜನೆ ಮಾಡಂತ ನಿಮ್ಮದು ಕಾಂಗ್ರೆಸ್ ಐ. ಈಗ ನಿಮ್ಮದು ಅಧಿಕೃತ ಇರೋದ ಕಾಂಗ್ರೆಸ್ ಐ ಅಂತ. ನಿಮ್ಮದು ಕಾಂಗ್ರೆಸ್ ಅವಾಗೇನು ಕಾಂಗ್ರೆಸ್ ಇತ್ತಲ್ಲ, ಅದು ಕಾಂಗ್ರೆಸ್ ABCDEFG ತನಕ ಆಗಿ ನಿಮ್ಮದೊಂದು ಐ ಈಗ ಉಳ್ಕೊಂಡ್ರಿ ನೀವು. ಅದರಾಗೂ ಇಂಡಿಯಾದಿಂದ ಹೊರಗೆ ಹಾಕ್ಯಾರ ನಿಮ್ಮನ್ನ. ಇಂಡಿಯಾ ಒಕ್ಕೂಟದಿಂದ ನಮ್ಮ ಪ್ರಕಾರ ಅವ್ರ ಪ್ರಕಾರ ಇಂಡಿಯಾ ಒಕ್ಕೂಟದಿಂದ ಹೊರಗೆ ಹಾಕ್ಯಾರ ನಿಮ್ಮ. ನೀವೆಲ್ಲ ಡೂಪ್ಲಿಕೇಟ್ ಕಾಂಗ್ರೆಸ್. ನೀವು ಸುಮ್ಮನೆ ಏನಾರು ಹೇಳಿದ್ರೆ ಮಹಾತ್ಮ ಗಾಂಧಿಯವರು ನಡ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್, ಮಹಾತ್ಮ ಗಾಂಧಿಯವರು ಮಹಾತ್ಮ ಗಾಂಧಿಯವರು ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡಿರಿ ಅಂತ ಹೇಳಿದ್ದು ಸತ್ಯವೋ ಸುಳ್ಳೋ ಕಾಂಗ್ರೆಸ್ ಸ್ಪಷ್ಟಪಡಿಸಲಿ ಆ ಸಮಾವೇಶದಾಗ.